ಇದುವರೆಗೂ ಒಂದು ಮನೆಯೂ ಕೊಟ್ಟಿರಲಿಲ್ಲ. ಏನಕ್ಕಂದ್ರೆ ರೆಡಿಯಾಗಿದೆ ಎಲ್ಲ ಕಡೆ, ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆ. ಈಗ ಉದಾಹರಣೆ ಹುಬ್ಳಿದಲ್ಲಿ 1080 ಮನೆ, ಧಾರವಾಡಲ್ಲಿ ಒಂದು 1600 ಮನೆ, ಗದಗಲ್ಲಿ ಒಂದು 400 ಮನೆ, ಬೆಂಗಳೂರು ಸಿಟಿ ಗೋವಿಂದರಾಜನಗರಲ್ಲಿ ಒಂದು 500 ಮನೆ, ಆ ಥರ ಎಲ್ಲ ಇಡೀ ರಾಜ್ಯದಲ್ಲಿ 42,345 ಮನೆಗಳು ಕೊಡ್ತಾಯಿವಿ. ಅದ್ರ ಜೊತೆಯಲ್ಲಿ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1 ಲಕ್ಷದ ಬಳ್ಳಾರಿ 800 ಬಳ್ಳಾರಿ ಅವೆ. ವಿಜಯನಗರದ್ದು 1000 ಚಿಲ್ಲರೆ ಮನೆಗಳವೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಯಾವಾಗ 14, 15, 16, 17, 18ಅಲ್ಲಿ. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು 1.5 ಲಕ್ಷ ಕೊಡ್ತವ್ರೆ. ಬಡವ್ರ ಮನೆಗೆ ಮನೆ ಕಟ್ಟೆಗೆ GST ಹಾಕಿ 18% 1,38,000 ವಾಪಸ್ ತೊಗೊಳ್ತಾರೆ. ನಾನು ಭಾಳಷ್ಟು ಸತಿ ಸದನದಲ್ಲಿ ಮನೆ BJP ಮುಖಂಡರಿಗೆ ನಾನು ಮನವಿ ಮಾಡಿದ್ದೀನಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ದಯಮಾಡಿ ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ ಭಾಳ ಸತಿ ನಾನು ಮನವಿ ಮಾಡಿದ್ದೀನಿ. ನಿಮ್ಮದೇ ಕೇಂದ್ರ ಸರ್ಕಾರ ಇದೆ, ನೀವು ಹೇಳ್ಬಿಟ್ಟು ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ. ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ, ಅದು ಮಾಡಿಲ್ಲ. ಹಾಗಾಗಿ ಕಾಸ್ಟ್ ಬಂದು 7.5 ಲಕ್ಷ ಆಗ್ತದೆ GST ಹಾಕಿದ ಕಾರಣಕ್ಕೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ 1 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರ ಜನರಲ್ಗೆ 1,20,000 ಕೊಡ್ತೀವಿ. SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಆವ್ರೇಜ್ ತೊಗೊಂಡ್ರೆ 3 ಲಕ್ಷ ಆಗ್ತದೆ. 4.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಉಳಿತದೆ. ಪಾಪ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಟೋಟಲಿ ಬೆನಿಫಿಷರಿ ಪೇಮೆಂಟು 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000, 15, 20,000 ಮೇಲೆ ಯಾರೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಜನ ಬೀದಿಯಲ್ಲಿದ್ದರು. ಅನ್ಕಂಪ್ಲೀಟ್ ಮನೆಗಳಾಗಿತ್ತು. ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಮುಖ್ಯಮಂತ್ರಿಗೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮುಖ್ಯಮಂತ್ರಿಗೆ ಹೆಂಗಪ್ಪ ಹೋಗಿ ಕೇಳೋದು? ನಮಗೆಲ್ಲ ಗೊತ್ತಿದ್ದಂಗೆ 5 ಗ್ಯಾರಂಟಿಗಳಿಗೆ ಕನಿಷ್ಠ 55,000 ರಿಂದ 60,000 ಕೋಟಿ ಆಗ್ತದೆ. ಅದರಲ್ಲಿ ಇದು 7,500 ಕೋಟಿ ಹೆಂಗಪ್ಪ ಮನೆ ಮುಖ್ಯಮಂತ್ರಿಗೆ ಹೋಗಿ ಕೇಳೋದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಡ್ತೀವಿ, ಮತ್ತು 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗ್ತದೆ. ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ, ನೀನು ಹೇಳ್ತಾರ ಸತ್ಯ ಕಣೋ, ಈ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ನಾವು ಸರ್ಕಾರ ವತಿಯಿಂದ 4 ಲಕ್ಷ ಕೊಡ್ತೀವಿ, ನಾವು ಕಟ್ಟಿ ನಾವು ಕೊಡೋ ಮನೆಗಳು ಅಂತ ತೀರ್ಮಾನ ಮಾಡಿ 2024ಅಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷ ನಾವು 36,789 ಮನೆಗಳು ಕೊಟ್ವಿ. ಈಗ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾಯಿದ್ದೀವಿ. ನಾನು BJP ಸ್ನೇಹಿತರಿಗೆ ಭಾಳ ಸತಿ ಸವಾಲು ಹಾಕಿದ್ದೀನಿ. ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. BJP ಅವ್ರಿಗೆ ಭಾಳ ಸತಿ ನಾನು ಸವಾಲು ಹಾಕಿದ್ದೀನಿ. BJP ಅವ್ರಿಗೆ, ನೀವು ಸ್ಲಮ್ ಬೋರ್ಡಲ್ಲಿ ಸೋಮಣ್ಣ ಅವರು ಪ್ರಯತ್ನ ಮಾಡಿದ್ರು. ಪಾಪ ಸೋಮಣ್ಣ ಅವರು 5 ವರ್ಷ ವಸತಿ ಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ತವನು ಹೋಗಿ ಪ್ರಯತ್ನ ಮಾಡಿದ್ದಾರೆ. ಸರ್, ಬಡವ್ರು ದುಡ್ಡು ಕಟ್ಟೋಕ್ಕಾಗಲ್ಲ, ನಾವು ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಪಾಪ ಸೋಮಣ್ಣ ಅವರು ಒತ್ತಡ ಮಾಡಿದ್ದಾರೆ. ಯಡಿಯೂರಪ್ಪ ಇರುವಾಗಲೂ ಕೇಳ್ಕೊಂಡಿದ್ದಾರೆ. ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ, ಮಾಡಿಲ್ಲ. ಆವಾಗ BJP ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಮಗಂತೂ ಗ್ಯಾರಂಟಿ ಒತ್ತಡ ಇದೆ. BJP ಅವ್ರಿಗೆ ಆ ಟೈಮಲ್ಲಿ ಗ್ಯಾರಂಟಿ ಒತ್ತಡ ಇಲ್ಲ. ಬಡವ್ರ ಬಗ್ಗೆ ಕಾಳಜಿ ಇದ್ದರೆ ಈ ಮನೆ ಅವ್ರು ಕೊಡ್ಬೋದಾಗಿತ್ತಾನೆ, BJP ಅವ್ರು ಕೊಡ್ಬೇಕಾಗಿತ್ತಾನೆ. ಏನಕ್ಕೆ BJP ಅವ್ರು ಕೊಟ್ಟಿಲ್ಲ? ಹಾಗಾಗಿ BJP ಅವ್ರಿಗೆ ಓಪನ್ ಅಂತ ಸವಾಲು ಹಾಕಿದ್ದೀನಿ. ಏನಾರ BJP ಅವ್ರು ಸಾಬೀತು ಪಟ್ಟರೆ, ಅವ್ರ ಅವಧಿಯಲ್ಲಿ 2019 ಇಂದ 24ವರೆಗೂ ಅವ್ರ ಅಧಿಕಾರ ಇದ್ದರು, ಅವ್ರ ಅವಧಿಯಲ್ಲಿ 1 ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ ಅಂತ ಸವಾಲನ್ನು ಹಾಕಿದ್ದೆ. ನಾನು ರಾಜಕೀಯದಿಂದ ನಿರ್ವೃತ್ತಿ ತೊಗೊತೀನಿ, ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ. 1 ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್. ಅವಾಗ ಯಾವುದು ಗ್ಯಾರಂಟಿ ಇರಲಿಲ್ಲ. ಈಗ ನಾವು ಘೋಷಣೆ ಮಾಡಿದ್ವಿ. ಅವಾಗ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಈ ಬಡವ್ರಿಗೆ ಮನೆಗಳು ಕೊಡ್ತೀವಿ ಅಂತ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ಅಂದರೆ ಇಷ್ಟೇ ತಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ನಮ್ಮ ಕಾಂಗ್ರೆಸ್ ಪಕ್ಷ ಬಡವ್ರ ಬಗ್ಗೆ ಎಷ್ಟು ಕಾಳಜಿನ ಹಮ್ಮಿಕೊಂಡಿದ್ದಾರೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲ, ಈಗ ನಮ್ಮ ಕಟ್ಟಿರೋದು ಮನೆಗಳು ನೋಡಿ ನೀವು. ಈಗ ನಾವು ಕಟ್ಟಿರೋದು ಮನೆಗಳು ನೋಡಿ, ಮುಂಚೆ ಕ್ವಾಲಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ಒಪ್ಕೊಳ್ತೀನಿ ನಾನು. ಈಗ ನಾವು ಕಟ್ಟಿರೋದಿಲ್ಲ, ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ.
ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟು ಮನೆಗಳಿಗೆ ಕೊಡ್ತಾಯಿದ್ದೀವಿ, ಹೆಂಗೆ ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಲೀಸ್ಟ್ ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಬಳ್ಳಾರಿದಲ್ಲಿ ನಮ್ಮ ಭರತ್ ರೆಡ್ಡಿ ಕ್ಷೇತ್ರದಲ್ಲೇ ನಮ್ಮ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ ನಾವು. AHP ಸ್ಕೀಮಲ್ಲಿ 5,000 ಚಿಲ್ಲರೆ ಮನೆಗಳು ಇದೆ ಒಂದೇ ಕಡೆ. ಯಾವ ಏರಿಯಾದಲ್ಲಿ? ಮುಂಡ್ರಗಿಯಲ್ಲಿ 10,600 5,000 ಮನೆಗಳು ಕೆಲಸ, 5,600 ಮನೆಗಳು 5,600 ಮನೆಗಳು ಕೆಲಸ ನಡೀತದೆ. ಅದು ಅನ್ಕಂಪ್ಲೀಟ್ ಆಗಿ ನಿಂತಿದೆ. ಅದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಅದೂ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತೀವಿ. 47,860 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದವು. ಆವಾಗಲೇ ಬಳ್ಳಾರಿಯಲ್ಲೂ 2016ರಲ್ಲಿ 5,600 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದವು. ಅದೂ ಅದೇ ಥರ ಮನೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ಬೆನಿಫಿಷರಿ 4 ಲಕ್ಷ ಕೊಡಬೇಕಾಗ್ತದೆ. ಆ ಬಡವರು ಕೊಡೋಕ್ಕೆ ಸಾಧ್ಯ ಆಗಿದ್ದ ಕಾರಣಕ್ಕೆ ಆ ಮನೆಗಳೂ ಅನ್ಕಂಪ್ಲೀಟಾಗಿ ಎಲ್ಲ ಕಡೆ ಕೆಲಸ ನಿಂತಿದೆ. ಈಗ ಮನೆ ಮುಖ್ಯಮಂತ್ರಿಗಳಿಗೂ ಅದಕ್ಕೂ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿನೂ 2-3 ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ದಾರೆ. ಇಲ್ಲ, ಇದು ಬಡವರು ಕೊಡೋಕ್ಕೆ ಸಾಧ್ಯ ಆಗಲ್ಲ. 2,100 ಕೋಟಿ ಅದಕ್ಕೆ ಕ್ಯಾಬಿನೆಟ್ಟಲ್ಲಿ ಮೋಸ್ಟ್ ಪ್ರಾಬ್ಲಿ ಕ್ಯಾಬಿನೆಟ್ ಇಲ್ಲ. ಇವತ್ತು ನಾಳೆ ಕ್ಯಾಬಿನೆಟ್ 15ನೇ ತಾರೀಕಿತ್ತು, ಹಬ್ಬ ಇದ್ದಿದ್ದ ಕಾರಣಕ್ಕೆ ನಾಳೆ ಕ್ಯಾಬಿನೆಟ್ ಇಲ್ಲ. 29ನೇ ತಾರೀಕಿಗೆ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿ ಅದೂ ಮನೆ ಮುಖ್ಯಮಂತ್ರಿಗಳು 1 ವರ್ಷದಲ್ಲಿ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿಕೊಡಿ ಅಂತ ಅದೂ ಹೇಳಿದ್ದಾರೆ. ಅದೇ ಅನ್ಕಂಪ್ಲೀಟಾಗಿ ನಿಂತಿದೆ. ಅದೇ ಸರ್, ಅನ್ಕಂಪ್ಲೀಟಾಗಿ ಮನೆಗಳು ನಿಂತಿದೆ. ಸಂಡೂರಲ್ಲೂ ಅದೇ ಥರ ಇತ್ತು. 2,100 ಮನೆಗಳಲ್ಲಿ ನಾವು 6 ತಿಂಗಳಲ್ಲಿ ಮನೆ ಮುಖ್ಯಮಂತ್ರಿನೇ 560 ಮನೆ ಕೊಟ್ವಿ ನಾವು ಸಂಡೂರಲ್ಲಿ. ಇದೇ ಆಶ್ರಯ ಸ್ಕೀಮಲ್ಲಿ AHP ಸ್ಕೀಮ್ ಅಂತೀವಿ, ಅದು ರಾಜೀವ್ ಗಾಂಧಿದು. ಅದು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈಗ ಕ್ಯಾಬಿನೆಟ್ ತಂದು ಅದು ಅಪ್ರೂವ್ ಮಾಡಿದ್ರೆ 9,500 ಕೋಟಿ ಟೋಟಲ್ ಒಟ್ಟಾಗಿ ಸ್ಲಮ್ ಬೋರ್ಡ್ ಮನೆಗಳು. ಸ್ಲಮ್ ಬೋರ್ಡ್ 1,80,253 ಮನೆ ಸ್ಲಮ್ ಬೋರ್ಡ್ದು. ರಾಜೀವ್ ಗಾಂಧಿ AHP ಸ್ಕೀಮ್ದು 47,860 ಮನೆ ಒಟ್ಟಾಗಿ 2,30,000 ಮನೆಗೆ 9,500 ಕೋಟಿ. ಎಷ್ಟು? ಮನೆ ಮುಖ್ಯಮಂತ್ರಿಗಳು 4 ಲಕ್ಷ ನಾನೇ ಸರ್ಕಾರ ವತಿಯಿಂದನೇ ಕೊಡ್ತೀವಿ, ಮನೆಗಳು ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಈ ವರ್ಷದಲ್ಲಿ ಕೊನೆವರೆಗೆ ಈ ಸ್ಲಮ್ ಬೋರ್ಡ್ ಮನೆ ಎಲ್ಲರೂ 1,80,000 ಮನೆಯೂ ಕೊಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ.